Hi guys, welcome back to Kushina the Show Vlogs. ಇವತ್ತು ಡೇ 3 ಇವತ್ತು ಧಾರೆ ಇದೆ. ನಾನು ಬೇಗನೆ ರೆಡಿಯಾಗಿದ್ದೀನಿ. ಇನ್ನೂ ಯಾರೂ ರೆಡಿ ಆಗಿಲ್ಲ. ನಾನು ವಿಡಿಯೋ ಮಾಡೋಣ ಅಂಥೇಳಿ ಬೇಗ ರೆಡಿಯಾಗಿರೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. 5 ಜನ ಕಳಸ ಎತ್ಕೋತಾರೆ. 5 ಜನ ಯಾರ್ಯಾರು ಕಳಸ ಎತ್ಕೋತಾರೆ ಅವ್ರಿಗೆ ಅರಿಶಿನ ಕುಂಕುಮ ಹಾಗೆ ತಾಂಬೂಲ ಕೊಡ್ತಾ ಇದ್ದಾರೆ. ಈಗ ಎಲ್ಲರೂ ಕಳಸ ಎತ್ಕೋತಾ ಇದ್ದಾರೆ. 5 ಜನ ಕಳಸ ಎತ್ಕೊಂಡಾದ್ಮೇಲೆ ಒಂದೇ ಒಂದು ಪಿಕ್ ತಗೊಳ್ಳೋಣ ಅಂಥೇಳಿ ನಿಂತಿದ್ದಾರೆ. ಈಗ ಫೋಟೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ಎಲ್ಲರೂ ನಿಂತಿದ್ದಾರೆ. ಈಗ ಫೋಟೋ ತೊಗೋತಾ ಇದ್ದೀವಿ. 5 ಕಳಸ ಇಟ್ಕೊಂಡಿರೋದು. ಮಧ್ಯದಲ್ಲಿ ನಿಂತಿರೋದು ಅದು ಮನೆಯಿಂದ ತಂದಿರೋ ಕಳಸ. ಅದು ಈಗ ನಾವೆಲ್ಲ ಚೌಟ್ರಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ನಮ್ಮ ಚಿಕ್ಕತ್ತೆ ಕೆಂಪನೀರು ಆರತಿ ಮಾಡ್ಕೊಂಡು ಬಂದಿದ್ದಾರೆ. ಕಳಸಕ್ಕೆ ಆರತಿ ತೆಗಿತಾ ಇದ್ದಾರೆ. ಇಲ್ಲಿ ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ಈಗ ಗಂಡು ಕಾಶಿ ಯಾತ್ರೆಗೆ ಹೊರಡ್ತಾ ಇದ್ದಾರೆ. ಗೈಸ್, ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆಯವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಾಶಿ ಯಾತ್ರೆ ಶಾಸ್ತ್ರ ಶುರುವಾಗೋದಕ್ಕೂ ಮುಂಚೆ ಫಸ್ಟು ಗಣೇಶನ ಪೂಜೆ ಮಾಡ್ತಾ ಇದ್ದಾರೆ. ಗಣೇಶನ ಪೂಜೆ ಆದಮೇಲೆ ಕಾಶಿಗೆ ಹೋಗೋ ಶಾಸ್ತ್ರನ ಮುಂದುವರಿಸ್ತಾರೆ. ಗೈಸ್ ನೋಡಿ, ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀವಿ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ವಿ. ಹಾಗೆ ಹೇರ್ ಸ್ಟೈಲ್ ಒಬ್ಬರು ಥರ ಇನ್ನೊಬ್ರದ್ದು ಇರಲಿಲ್ಲ, ಎಲ್ಲರೂ ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ಮುದ್ದಾಗಿ ಕಾಣಿಸ್ತಾ ಇದ್ರು. ಈಗ ಮಂಗಳಾರತಿ ತೊಗೊಂಡು ನೀರಜ್ಗೆ ಹೂವಿನ ಹಾರ ಹಾಕ್ತಾ ಇದ್ದಾರೆ. ನೀರಜ್ಜು ಸ್ವಾತಿ ಅವರ ತಮ್ಮ ಅಲ್ವಾ, ಅದಕ್ಕೆ ಅವ್ರಿಗೆ ಹಾಕ್ತಾ ಇದ್ದಾರೆ. ಯಾಕಂದರೆ ನೆಕ್ಸ್ಟ್ ಈಗ ಶಾಸ್ತ್ರಗಳೆಲ್ಲ ಔಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಈಗ ಕೆಲವ್ರಿಗೆ ಡೌಟ್ ಆಗ್ಬೋದು, ಏನಕ್ಕೆ ಹುಡುಗ ಮದುವೆ ಹುಡುಗ ಓಲೆ ಸರ ಗೆಜ್ಜೆ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅಂತ. ಈಗ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮದುವೆ ಗಂಡಿಗೆ ಅದನ್ನು ಹಾಕೇ ಹಾಕ್ತೀವಿ. ಸೊ ಯಸ್, ಈಗ ಹುಡುಗ ಕುತ್ಕೊಂಡಿದ್ದಾರೆ. ಈಗ ಪಾದ ತೊಳಿತಾ ಇದ್ದಾರೆ ರಾಘು ಅಂಕಲ್, ಸುಜಾ ಆಂಟಿ ಹಾಗೆ ನೀರಜ್ಜ. ಪಾದ ತೊಳೆದಿದ್ದಾದ್ಮೇಲೆ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ.
ಈ ಶಾಸ್ತ್ರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹುಡುಗಿಯವರ ಅಪ್ಪ ಅಮ್ಮಂಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಈ ಒಂದು ಮೂಮೆಂಟಿಗೋಸ್ಕರ ಕಾಯ್ತಾ ಇರ್ತಾರೆ ಹೆಣ್ಮಕ್ಳು ತಂದೆ ತಾಯಿ. ಹುಡುಗಂಗೆ ಏನೆಲ್ಲ ತಂದಿರೋ ಉಡುಗೆಗಳು ಅದನ್ನು ಹುಡುಗಂಗೀಗ ಹಾಕ್ತಿದ್ದಾರೆ. ಗೈಸ್, ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಾನು ಹುಡುಗ ತಾಳಿ ಕಟ್ಟೋದಕ್ಕಿಂತ ಮುಂಚೆ ತಾಯಿ ಮನೆಯಿಂದ ಹುಡುಗಿಯವರ ಅಮ್ಮ ತಾಳಿ ಕಟ್ಟಿದ್ದಾರೆ. ಸೊ ಆ ವಿಡಿಯೋ ಒಂದು ಮಿಸ್ ಆಗಿದೆ. ಈಗ ಕಾಶಿಗೆ ಹೋಗೋ ಶಾಸ್ತ್ರ ಮುಗೀತು. ಈಗ ದಾರೆ ಇದೆ. ಈಗ ಸ್ವಾತಿ ಮತ್ತು ಶ್ರೀಕಾಂತ್ ಅವರು ತಾಳಿ ಪೂಜೆ ಮಾಡ್ತಾ ಇದ್ದಾರೆ. ಸ್ವಾತಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಕ್ಯಾಮ್ರಾ ಇಲ್ಲಿ ಭವಾನಿ ತಾಳನ್ನು ನಮಸ್ಕಾರ ಮಾಡ್ಕೊಳೋದಕ್ಕೆ ಕೊಡ್ತಾ ಇದ್ದಾರೆ ದೊಡ್ಡವರಿಗೆಲ್ಲರಿಗೂ. ಈಗ ಎಲ್ಲರಿಗೂ ತಾಳಿ ತೋರಿಸಿ ಇವಾಗ ತಾಳಿ ಕಟ್ತಾ ಇದ್ದಾರೆ. ಎಂಥವ್ರಿಗೆ ಆದರೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಈ ಒಂದು ಮೂಮೆಂಟಲ್ಲಿ. ಇಷ್ಟು ವರ್ಷ ಮಗಳು ಕಣ್ಮುಂದೆ ಓಡಾಡಿಕೊಂಡು ಬೆಳೆದು ಈಗ ಮದುವೆಯಾಗಿ ಹೋಗ್ತಿದ್ದಾರೆ ಅಂದರೆ ಇಂಥವ್ರಿಗೆ ಆದರೂ ಫೀಲ್ ಆಗೇ ಆಗುತ್ತೆ. ಗಂಡನ ಮನೆ ಬೆಳಗಲಿ ಅಂತಲೇ ಎಲ್ಲರೂ ಆಸೆ ಪಡೋದು. ಸೊ ಎಲ್ಲರಿಗೂ ತುಂಬಾ ಫೀಲ್ ಆಗಿಬಿಟ್ಟಿದ್ರು. ಅವ್ರ ಚಿಕ್ಕಮ್ಮಂದಿರಾಗಲಿ ಅಥವಾ ರಾಘು ಅಂಕಲು, ಸುಜಾ ಆಂಟಿ, ನವೀನಾ ಆಂಟಿ ಎಲ್ಲರೂ ಅಳ್ತಾಯಿದ್ರು. ನರೇಶ್ ಕನ್ವಿಸಾದ ಅక్కడ, ನರೇಶ್ ಕನ್ವಿಸಾದ ಅಕ್ಕನಿಕ. ಈಗ ತಾಳಿ ಕಟ್ಟಿದಾಯಿತು. ತಾಳಿ ಕಟ್ಟಿರೋ 3 ಗಂಟೆಗೆ ಈಗ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಿದ್ದಾರೆ.
ಈಗ ಸ್ವಾತಿ ಶ್ರೀಕಾಂತ್ ಅವ್ರ ಹತ್ರ ಆಶೀರ್ವಾದ ತಗೋತಾ ಇದ್ದಾರೆ. ಈಗ ಮದುವೆ ಎಲ್ಲ ಆಯಿತು. ಈಗ ಹಾರ ಬದಲಾಯಿಸ್ಕೊತಾ ಇದ್ದಾರೆ. ಈ ಹಾರ ಬದಲಾಯಿಸ್ಕೊಳ್ಳೋದು ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ದಿರ ನೋಡಿ. ఏమిటి ఇది? ಈಗ ಅಕ್ಕಿಗೆ ಕಲರ್ ಮಿಕ್ಸ್ ಮಾಡಿರ್ತಾರಲ್ಲ ಅದನ್ನು ತಲೆ ಮೇಲಿಂದ ಹಾಕ್ತಾರೆ. ಗ್ರೀನ್ ಕಲರು, ರೆಡ್ಡು, ಎಲ್ಲೋ ಈ ಥರ ಕಲರ್ಸ್ ಮಿಕ್ಸ್ ಮಾಡಿರ್ತಾರಲ್ಲ, ಮಲ್ಟಿ ಕಲರ್ಸು, ಅದನ್ನು ಹಾಕ್ತಾರೆ. ಸುಜಾಂಟಿ, ರಾಘು ಅಂಕಲ್ ಮತ್ತು ನೀರಜು ದಾರೆ ಉಳ್ತಾ ಇರೋದು. ಈಗ ನವೀನ್ ಆಂಟಿ ಮತ್ತು ಲಕ್ಷ್ಮಣ್ ಅಂಕಲ್ ದಾರೆ ಒಯ್ತಾ ಇರೋದು. ಇವರು ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು ಸ್ವಾತಿಗೆ. ನಾನು ನಮ್ಮ ಅತ್ತೆ, ನನ್ನ ಮಗಳು ಹಾಗೆ ನಮ್ಮ ಹಸ್ಬೆಂಡ್ಗೆ ಫೋಟೋ ತಗೋತಾ ಇದ್ದೀವಿ. ನಂದು ಸ್ವಾತಿ ಆಲ್ ದಿ ಬೆಸ್ಟ್. ಲತಾಂಟಿ ಸ್ಮೈಲ್. ಸೊ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಾಳಿ ಪುಂಶ ಶಾಸ್ತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮಿಸ್ ಮಾಡ್ದಿರೋ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು. ಐ ಆಮ್ ಸೈನಿಂಗ್ ಆಫ್. ಬಾಯ್. 1 2 3